ಹಾಯ್ ಹಲೋ, ಇವತ್ತು ನಾನು ನಮ್ಮ ಮನೇಲಿ ಕಡಲೆಕಾಳು ಬಟಾಣಿ ಸಾಂಬಾರು ಏನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 3 ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ ಹಾಕ್ತಾಯಿದ್ದೀನಿ. ನಂತರ 15 ಗಾರ್ಲಿಕ್ ಪೌಡ್ಸ್, ಅರ್ಧ ಇಂಚು ಜಿಂಜರ್, ಕಾಲು ಭಾಗದಷ್ಟು ಕೋಕೋನಟ್ಸ್, 3 ಲವಂಗ, ಅರ್ಧ ಇಂಚಷ್ಟು ಸಿನಾಮನ್, 2 ಟೀ ಸ್ಪೂನ್ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಫ್ಯೂ ಕೊತ್ತಂಬರಿಗಳನ್ನು ಹಾಕ್ತಾ ಲಿಡನ್ನು ಕ್ಲೋಸ್ ಮಾಡಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮಸಾಲ ರೆಡಿಯಾಗಿದೆ. ಮಸಾಲವನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಕುಕ್ಕರ್ ಇಡ್ತಾ ಇದ್ದೀನಿ. ನಂತರ ನಾನು 3 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 2 to 3 ಪಿಂಚಸ್ ಆಫ್ ಹಿಂಗೆ ಹಾಕಿ, ಒಂದು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಆನಿಯನ್, 3 ಸ್ಟಿಂಗ್ಸ್ ಆಫ್ ಕರಿ ಲೀವ್ಸನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕಲರ್ ಚೇಂಜ್ ಆಗಿದೆ, ಸೊ ಹಾಗಾಗಿ ಓವರ್ನೈಟ್ ಸೋಕ್ ಮಾಡಿರೋ ಬಟಾಣಿ ಕಡಲೆಕಾಳನ್ನು ಹಾಕಿ, 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಪೊಟ್ಯಾಟೋಸನ್ನು ಹಾಕಿ, 1/4 ಸ್ಪೂನ್ ಸಾಲ್ಟನ್ನು ಹಾಕಿ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಬ್ಲೆಂಡ್ ಮಾಡಿರೋ ಮಸಾಲ ಹಾಕಿ, ಮಸಾಲ ಕೂಡ ಸಹ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ, ನಂತರ ನಾನು 3 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಸಾಂಬಾರ್ ಪೌಡರನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ ನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಸಾಲ್ಟನ್ನು ಹಾಕಿ ಸ್ಟಿರ್ ಮಾಡಿ, ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕ್ತಾಯಿದ್ದೀನಿ. ನಂತರ ನಾನು 3 ವಿಷಲ್ಸನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಕೂಗಿಸ್ಕೊಂಡ್ಮೇಲೆ ಆಫ್ ಮಾಡಿ ಕೂಲ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಕೂಲ್ ಆದಮೇಲೆ ಕುಕ್ಕರನ್ನು ಓಪನ್ ಮಾಡಿ ಸಾರು ಸ್ಟಿರ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಸಾರು ರೆಡಿಯಾಗಿದೆ. ಕಡಲೆಕಾಳು ಬಟಾಣಿ ಸಾರು ರೈಸ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮುದ್ದೆ ಜೊತೆ, ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.